ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಉದ್ಯಮಿ ಚೇತನ್ರನ್ನ ಕಿಡ್ನಾಪ್ ಮಾಡಿ 7 ಲಕ್ಷ ಸುಲಿಗೆ ಮಾಡಿದ್ದ ಸಚಿನ್ ಎಂಬಾತನನ್ನ ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ಚೇತನ್ ಪುತ್ರಿಗೆ ಖಾಸಗಿ ಕಾಲೇಜಿನಲ್ಲಿ BBA ಸೀಟ್ ಸಿಕ್ಕಿತ್ತು. ಆದರೆ ಅದನ್ನ ತಾನೇ ಕೊಡಿಸಿರುವುದಾಗಿ ಸಚಿನ್ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಹಣ ಕೊಡದಿದ್ದಾಗ ಸ್ನೇಹಿತರ ಜೊತೆ ಸೇರಿ ಚೇತನ್ನನ್ನ ಕಾರಲ್ಲೇ ಕಿಡ್ನಾಪ್ ಮಾಡಿ 7 ಲಕ್ಷ ವಸೂಲಿ ಮಾಡಿದ್ರು. ಬಳಿಕ ಚೇತನ್ ಪೊಲೀಸರಿಗೆ ದೂರು ನೀಡಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸಚಿನ್ IAS ಆಗಬೇಕೆಂದು ಕೋಚಿಂಗ್ ಸೆಂಟರ್ ಸೇರಿದಂತೆ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನ CCB ಪೊಲೀಸರು ಬಂಧಿಸಿದ್ದಾರೆ. ಕೇರಳ ಮೂಲದ ಜೋಯಲ್ ಬಿಜಾಯ್ ಹಾಗೂ ಜೋಯಲ್ ಬಂಧಿತರು. ಬಂಧಿತರಿಂದ ಗಾಂಜಾ MDMA ಜಪ್ತಿ ಮಾಡಲಾಗಿದೆ. ಆರೋಪಿಗಳನ್ನ ಮಹಜರಿಗೆ ಕರೆತರುವಾಗ ಯುವತಿ ದುರ್ವರ್ತನೆ ತೋರಿದ್ದು ಮಾಧ್ಯಮ ಪ್ರತಿನಿಧಿಗಳ ಕ್ಯಾಮರಾ ಕಸಿಯಲು ಯತ್ನಿಸಿದ್ದಾಳೆ. ನಾಳೆ 2ನೇ ಶನಿವಾರ, ಭಾನುವಾರ ರಜೆ, ಸೋಮವಾರ ಸಂಕ್ರಾಂತಿ. ಹೀಗೆ ಸಾಲು ರಜೆ ಬಂದಿದ್ದು ಹಬ್ಬಕ್ಕಾಗಿ ಜನ ಊರಿಗೆ ಹೋಗ್ತಿದ್ದಾರೆ. ಆದರೆ ಖಾಸಗಿ ಬಸ್ ಮಾಲೀಕರು ಇದನ್ನೇ ಮುಂದಿಟ್ಟುಕೊಂಡು ಟಿಕೆಟ್ ದರ ಏರಿಸಿದ್ದಾರೆ. ಪ್ರಯಾಣಿಕರಿಂದ ಅಧಿಕ ಹಣ ಬೇಕುತ್ತಿದ್ದಾರೆ. ಇವತ್ತು 1048 ರೂಪಾಯಿ ತಗೊಂಡಿದ್ದಾರೆ ಆರೆಂಜ್ ಬಸ್ಗೆ ಬಿಜಾಪುರಕ್ಕೆ. ಬೇರೆ ಟೈಮಲ್ಲೆಲ್ಲ 700, 800, 600 ಇರುತ್ತೆ. ನಮ್ಮ ಮೆಟ್ರೋದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಬಗ್ಗೆ TV9 ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ BMRCL ಮಹಿಳೆಯರಿಗೆ ಮತ್ತೊಂದು ಮೆಟ್ರೋ ಕೋಚ್ ಮೀಸಲಿಡಲು ಮುಂದಾಗಿದೆ. ಮಹಿಳೆಯರ ಸೇಫ್ಟಿಗಾಗಿ ಮತ್ತೊಂದು ಪ್ರತ್ಯೇಕ ಕೋಚ್ ಮೀಸಲಿಡಲು ಮನವಿ ಮಾಡಲಾಗಿತ್ತು. ಸಿಲಿಕಾನ್ ಸಿಟಿಯಲ್ಲಿಯೂ ರಾಮನ ಸ್ಮರಣೆ ಜೋರಾಗಿದೆ. ನಗರದ ಖಾಸಗಿ ಮಾಲ್ನಲ್ಲಿ ರಾಮಮಂದಿರ ನಿರ್ಮಾಣ ಮಾಡುತ್ತಿರುವ ದೃಶ್ಯವನ್ನ ರಂಗೋಲಿಯಿಂದ ಚಿತ್ರಿಸಲಾಗಿದೆ. ಇತ್ತ ಬಸವೇಶ್ವರ ನಗರದ ಫ್ಲಾರೆನ್ಸ್ ಶಾಲೆಯಲ್ಲಿ ಥರ್ಮಾಕೋಲ್ನಿಂದ ರಾಮಮಂದಿರ ನಿರ್ಮಿಸಿದ್ದಾರೆ. ಮತ್ತೊಂದೆಡೆ ಬೆಂಗಳೂರಿನಿಂದ ಅಯೋಧ್ಯೆಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದ್ದು ವಿಮಾನಯಾನದ ಟಿಕೆಟ್ ದರ ಏರಿಕೆಯಾಗಿದೆ. 6,000 ಇದ್ದ ಟಿಕೆಟ್ ದರ ಇದೀಗ 25,000ವರೆಗೂ ಏರಿಕೆಯಾಗಿದೆ.